ಧರ್ಮಸ್ಥಳದಲ್ಲಿ ಶವ ಹೂತಿಟ್ಟ ಕೇಸ್ನಲ್ಲಿ ಬಿಗ್ ಅಪ್ಡೇಟ್. ಎಸ್ಐಟಿ ರಚಿಸಿ ರಾಜ್ಯ ಸರ್ಕಾರ ಆದೇಶ. ಪ್ರಣಬ್ ಮೊಹಾಂತಿ ನೇತೃತ್ವದಲ್ಲಿ ತನಿಖೆ. ಸಿಎಂ ನಿರ್ದೇಶನದಂತೆ ಎಸ್ಐಟಿ ರಚನೆ. ಗೃಹ ಸಚಿವ ಪರಮೇಶ್ವರ್ ಮೊದಲ ಪ್ರತಿಕ್ರಿಯೆ. ಶವ ಹೂತಿಟ್ಟ ಬಗ್ಗೆ ಮಾತ್ರ ತನಿಖೆ. ಸರ್ಕಾರದ ನಿರ್ಧಾರ ಸ್ವಾಗತ ಮಾಡಿದ ಮಹಿಳಾ ಆಯೋಗ. ತನಿಖೆ ಮೇಲೆ ನನಗೆ ಯಾವುದೇ ಅನುಮಾನ ಇಲ್ಲ. ರಿಪಬ್ಲಿಕ್ ಕನ್ನಡಕ್ಕೆ ನಾಗಲಕ್ಷ್ಮಿ ಚೌಧರಿ ಎಕ್ಸ್ಕ್ಲೂಸಿವ್ ಮಾತು. ಬಿಎಂಟಿಸಿ ಬಸ್ ಹರಿದು ಯುವತಿ ಸಾವು ಪ್ರಕರಣ. ಮೃತರ ಕುಟುಂಬಕ್ಕೆ ಮಧ್ಯಂತರ ಪರಿಹಾರ ಕೇವಲ 1 ಲಕ್ಷ ಘೋಷಿಸಿ ಕೈ ತೊಳೆದುಕೊಂಡ ಸರ್ಕಾರ. ವಾಹನದ ಮೇಲೆ ಉರುಳಿದ ಬೃಹತ್ ಮರ. ಕಾರು ಜಖಂ. ಮಹಿಳೆಗೆ ಗಂಭೀರ ಗಾಯ. ಕಾರವಾರದ ಪೀಕಳೆ ರಸ್ತೆಯಲ್ಲಿ ಘಟನೆ. ಧರ್ಮಸ್ಥಳದಲ್ಲಿ ಶವ ಹೂತಿಟ್ಟ ಕೇಸ್ನಲ್ಲಿ ಬಿಗ್ ಅಪ್ಡೇಟ್. ಎಸ್ಐಟಿ ರಚಿಸಿ ರಾಜ್ಯ ಸರ್ಕಾರ ಆದೇಶ. ಪ್ರಣಬ್ ಮೊಹಾಂತಿ ನೇತೃತ್ವದಲ್ಲಿ ತನಿಖೆ. ಸಿಎಂ ನಿರ್ದೇಶನದಂತೆ ಎಸ್ಐಟಿ ರಚನೆ. ಗೃಹ ಸಚಿವ ಪರಮೇಶ್ವರ್ ಮೊದಲ ಪ್ರತಿಕ್ರಿಯೆ. ಶವ ಹೂತಿಟ್ಟ ಬಗ್ಗೆ ಮಾತ್ರ ತನಿಖೆ. ಸರ್ಕಾರದ ನಿರ್ಧಾರ ಸ್ವಾಗತ ಮಾಡಿದ ಮಹಿಳಾ ಆಯೋಗ. ತನಿಖೆ ಮೇಲೆ ನನಗೆ ಯಾವುದೇ ಅನುಮಾನ ಇಲ್ಲ. ರಿಪಬ್ಲಿಕ್ ಕನ್ನಡಕ್ಕೆ ನಾಗಲಕ್ಷ್ಮಿ ಚೌಧರಿ ಎಕ್ಸ್ಕ್ಲೂಸಿವ್ ಮಾತು. ಬಿಎಂಟಿಸಿ ಬಸ್ ಹರಿದು ಯುವತಿ ಸಾವು ಪ್ರಕರಣ. ಮೃತರ ಕುಟುಂಬಕ್ಕೆ ಮಧ್ಯಂತರ ಪರಿಹಾರ ಕೇವಲ 1 ಲಕ್ಷ ಘೋಷಿಸಿ ಕೈ ತೊಳೆದುಕೊಂಡ ಸರ್ಕಾರ. ವಾಹನದ ಮೇಲೆ ಉರುಳಿದ ಬೃಹತ್ ಮರ. ಕಾರು ಜಖಂ. ಮಹಿಳೆಗೆ ಗಂಭೀರ ಗಾಯ. ಕಾರವಾರದ ಪೀಕಳೆ ರಸ್ತೆಯಲ್ಲಿ ಘಟನೆ. ಧರ್ಮಸ್ಥಳದಲ್ಲಿ ಶವ ಹೂತಿಟ್ಟ ಕೇಸ್ನಲ್ಲಿ ಬಿಗ್ ಅಪ್ಡೇಟ್. ಎಸ್ಐಟಿ ರಚಿಸಿ ರಾಜ್ಯ ಸರ್ಕಾರ ಆದೇಶ. ಪ್ರಣಬ್ ಮೊಹಾಂತಿ ನೇತೃತ್ವದಲ್ಲಿ ತನಿಖೆ. ಸಿಎಂ ನಿರ್ದೇಶನದಂತೆ ಎಸ್ಐಟಿ ರಚನೆ. ಗೃಹ ಸಚಿವ ಪರಮೇಶ್ವರ್ ಮೊದಲ ಪ್ರತಿಕ್ರಿಯೆ. ಶವ ಹೂತಿಟ್ಟ ಬಗ್ಗೆ ಮಾತ್ರ ತನಿಖೆ. ಸರ್ಕಾರದ ನಿರ್ಧಾರ ಸ್ವಾಗತ ಮಾಡಿದ ಮಹಿಳಾ ಆಯೋಗ. ತನಿಖೆ ಮೇಲೆ ನನಗೆ ಯಾವುದೇ ಅನುಮಾನ ಇಲ್ಲ. ರಿಪಬ್ಲಿಕ್ ಕನ್ನಡಕ್ಕೆ ನಾಗಲಕ್ಷ್ಮಿ ಚೌಧರಿ ಎಕ್ಸ್ಕ್ಲೂಸಿವ್ ಮಾತು. ಬಿಎಂಟಿಸಿ ಬಸ್ ಹರಿದು ಯುವತಿ ಸಾವು ಪ್ರಕರಣ. ಮೃತರ ಕುಟುಂಬಕ್ಕೆ ಮಧ್ಯಂತರ ಪರಿಹಾರ ಕೇವಲ 1 ಲಕ್ಷ ಘೋಷಿಸಿ ಕೈ ತೊಳೆದುಕೊಂಡ ಸರ್ಕಾರ. ವಾಹನದ ಮೇಲೆ ಉರುಳಿದ ಬೃಹತ್ ಮರ. ಕಾರು ಜಖಂ. ಮಹಿಳೆಗೆ ಗಂಭೀರ ಗಾಯ. ಕಾರವಾರದ ಪೀಕಳೆ ರಸ್ತೆಯಲ್ಲಿ ಘಟನೆ.